ಎಲ್ರಿಗೂ ನಮಸ್ಕಾರ. ಡಾಗ್ಸ್ ಟೋಕನ್ ತುಂಬ ಎಕ್ಸ್ಚೇಂಜ್ಗಳಲ್ಲಿ ಲಿಸ್ಟಿಂಗ್ ಕನ್ಫರ್ಮ್ ಆಗಿತ್ತು. ಬಟ್ ಬೈನಾನ್ಸಲ್ಲಿ ಆಗಿಲ್ವಲ್ಲ ಗುರು ಅಂದ್ಬಿಟ್ಟು ಬೇಜಾರಾಗ್ತಾಯಿತ್ತು. ಆ್ಯಂಡ್ ನೆನ್ನೆ ಅಫಿಷಿಯಲಾಗಿ ಕನ್ಫರ್ಮ್ ಆಗಿದ್ದ ಬೈನಾನ್ಸಲ್ಲಿ ಡಾಗ್ಸ್ ಟೋಕನ್ ಲಿಸ್ಟಿಂಗ್ ಆಗ್ತಾಯಿದೆ. ಅದರ ಜೊತೆಗೆ ಬೈನಾನ್ಸಲ್ಲಿ ಯಾರೆಲ್ಲ ಡೆಪಾಸಿಟ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ 20,000 ಡಾಗ್ಸ್ ಟೋಕನನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೊಡ್ತಾರೆ ಅಂದರೆ ಖಂಡಿತ ಕೊಡೋದಿಲ್ಲ. ಫಸ್ಟ್ ಕಮ್ ಫಸ್ಟ್ ಸರ್ಡ್ 5 ಲ್ಯಾಕ್ ಮೆಂಬರ್ಸ್ ಯಾರೆಲ್ಲ ಫಸ್ಟ್ ಡೆಪಾಸಿಟ್ ಮಾಡ್ತಾರೆ ಅವ್ರಿಗೆ ಮಾತ್ರ 20,000 ಡಾಗ್ಸ್ ಟೋಕನನ್ನು ಕೊಡ್ತಾ ಇದ್ದಾರೆ. ಇವಾಗ ಕೇಳ್ಬೋದು, ಬ್ರೋ ನಾನು ಬೈಬಿಟ್ರಲ್ಲಿ ಡೆಪಾಸಿಟ್ ಮಾಡಿಬಿಟ್ಟಿದ್ದೀನಿ ಅಥವಾ OKXಲ್ಲಿ ಡೆಪಾಸಿಟ್ ಮಾಡಿಬಿಟ್ಟಿದ್ದೀನಿ, ಏನು ಮಾಡೋದು ಇವಾಗ? ಬೈನಾನ್ಸ್ ಚೇಂಜ್ ಮಾಡ್ಬೋದು ಅಂದರೆ ಖಂಡಿತವಾಗ್ಲೂ ಚೇಂಜ್ ಮಾಡೋದು, ಆ ಒಂದು ಆಪ್ಷನ್ ಕೂಡ ಬಂದಿದೆ. ಅದರ ಜೊತೆಗೆ ಇವಾಗ ನಾನು 2 ಎಕ್ಸ್ಚೇಂಜ್ಗಳನ್ನು ಹೇಳ್ತೀನಿ. ನೀವೇನಾದ್ರು ಡೆಪಾಸಿಟ್ ಮಾಡಬೇಕಂದ್ರೆ ಈ 2 ಎಕ್ಸ್ಚೇಂಜ್ಗಳಿಗೆ ಡೆಪಾಸಿಟ್ ಮಾಡ್ಕೊಳ್ಳಿ. ಏನಕ್ಕೆ ಪ್ರೈಸ್ ಸ್ವಲ್ಪ ಹೈ ಇರುತ್ತೆ ಬೈಬಿಟ್ಗೆ ಕಂಪೇರ್ನ ಮಾಡ್ತು ಅಂದರೆ. ಬಿಟ್ಗೆಟ್ ಮತ್ತು ಬೈನಾನ್ಸ್ ಈ 2 ಎಕ್ಸ್ಚೇಂಜ್ಗೆ ನಾನು ನಿಮಗೆ ಡೆಪಾಸಿಟ್ ಮಾಡೋದನ್ನು ಪ್ರಿಫರ್ ಮಾಡ್ತೀನಿ. ಏನಕ್ಕೆ ಬೈಬಿಟ್ಟಲ್ಲಿ ಲಾಸ್ಟ್ ಟೈಮ್ ನಾವು ನೋಡಿರ್ಬೋದು ನಾಟ್ ಕಾಯಿನ್ 70 ಪೈಸೆ ತೋರಿಸ್ತಾಯಿದ್ರು. ಬಟ್ ಬಿಟ್ಗೆಟಲ್ಲಿ 2.5 ರೂಪಾಯಿ 3 ರೂಪಾಯಿ ತೋರಿಸ್ತಾಯಿದ್ರು. ಸೊ ಅದರಿಂದ ಬಿಟ್ಗೆಟ್ ಅಥವಾ ಬೈನಾನ್ಸ್ಗೆ ಡೆಪಾಸಿಟ್ ಮಾಡೋದು ನನ್ನ ಪ್ರಕಾರ ಬೆಸ್ಟ್ ಅಂದ್ಕೊತೀನಿ. ಸದ್ಯಕ್ಕೆ ಇವಾಗ ಬೈನಾನ್ಸ್ ಕಡೆಯಿಂದ ಆಫರ್ ಬಂದಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಬೈನಾನ್ಸ್ಗೆ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಇವಾಗ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಬೈಬಿಟ್ಗೆ ಡೆಪಾಸಿಟನ್ನು ಮಾಡಿದ್ದೀನಿ 1,06,000 ಡಾಗ್ಸ್ ಟೋಕನನ್ನು. ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಚೂಸ್ ಅನದರ್ ಆಪ್ಷನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಮೇಲ್ಗಡೆ ಎಕ್ಸ್ಚೇಂಜ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಅಲ್ಲಿ ನೋಡ್ತಾ ಇರ್ಬೋದು ಟೋಟಲಾಗಿ 5 ಎಕ್ಸ್ಚೇಂಜಸ್ ಇವಾಗ ಓಪನ್ ಇದೆ. ನಾನೇನು ಮಾಡ್ತೀನಿ, ಬೈನಾನ್ಸ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಂಡ್ ಇಯರ್ನ ಸೆಲೆಕ್ಟ್ ಮಾಡ್ಕೊತೀನಿ. ಡು ಯು ಹ್ಯಾವ್ ಎನ್ ಬೈನಾನ್ಸ್ ಅಕೌಂಟ್ ಅಂತ ಬರುತ್ತೆ. ನನ್ನ ಹತ್ರ ಆಲ್ರೆಡಿ ಬೈನಾನ್ಸ್ ಅಕೌಂಟ್ ಇರೋದ್ರಿಂದ ಎಸ್ ಐ ಹ್ಯಾವ್ ಇಟನ್ನು ಸೆಲೆಕ್ಟ್ ಮಾಡ್ಕೊತೀನಿ. ನಿಮ್ಮ ಹತ್ರ ಏನಾದರೂ ಬೈನಾನ್ಸ್ ಅಕೌಂಟ್ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ನಾನು ನಿಮಗೆ ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊತೀರಾ. ನಿಮ್ಮ ಫೋನ್ ನಂಬರ್, ಇಮೇಲ್ ಅಡ್ರೆಸ್ ಏನಿದೆ ಪ್ರತಿಯೊಂದು ಕೂಡ ಹಾಕ್ಬಿಟ್ಟು ನಿಮ್ಮ ಒಂದು KYC ಕೂಡ ಕಂಪ್ಲೀಟನ್ನು ಮಾಡ್ಕೊಳ್ಳಿ. KYC ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಡೆಪಾಸಿಟ್ ಆಗೋದಿಲ್ಲ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಬೈನಾನ್ಸಲ್ಲಿ KYCನ ಮಾಡ್ಕೊಳ್ಳಿ. ಎಸ್ ಐ ಹ್ಯಾವ್ ಇಟನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಡಾಗ್ಸ್ ಡೆಪಾಸಿಟ್ ಅಡ್ರೆಸ್ ಕೇಳುತ್ತೆ, ಅದರ ಜೊತೆಗೆ ಮೆಮೊ ಕೂಡ ಕೇಳ್ತಾ ಇದೆ. ಡಾಗ್ಸ್ ಡೆಪಾಸಿಟ್ ಅಡ್ರೆಸ್ ಎಲ್ಲಪ್ಪ ಇರುತ್ತೆ ಅಂದರೆ ಬೈನಾನ್ಸ್ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಕೆಳಗಡೆ ನಿಮಗೆ ವ್ಯಾಲೆಟ್ ಅಂತ ಕಾಣಿಸ್ತಾ ಇದೆ, ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಆ್ಯಂಡ್ ಒಂದನ್ನು ನೆನಪಿಟ್ಕೊಳ್ಳಿ, ನೀವೇನಾದರೂ Web3 ಅಲ್ಲಿತ್ತು ಅಂದರೆ ಅವಾಗ ನಿಮಗೆ ಡಾಗ್ಸ್ ಆಪ್ಷನ್ ಬರೋದಿಲ್ಲ, ಬಂದರೂ ಕೂಡ ಬೇರೆ ಅಡ್ರೆಸ್ ಬರುತ್ತೆ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಎಕ್ಸ್ಚೇಂಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸ್ಚೇಂಜನ್ನು ಸೆಲೆಕ್ಟ್ ಮಾಡಿಕೊಂಡು ವ್ಯಾಲೆಟಿಗೆ ಬರ್ತೀರಾ. ನೆಕ್ಸ್ಟ್ ಇಲ್ಲಿ ನಿಮಗೆ ಡೆಪಾಸಿಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಸರ್ಚ್ ಬಾರಲ್ಲಿ DOGS ಡಾಗ್ಸ್ ಅಂತ ಸರ್ಚ್ ಮಾಡಿದರೆ ಆ ಒಂದು ನೇಮ್ ಕೂಡ ಕಾಣಿಸ್ತಾ ಇದೆ, ಹಾಗೆ ಲೋಗೋ ಕೂಡ ಕಾಣಿಸ್ತಾ ಇದೆ. ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಟಾನ್ ಬ್ಲಾಕ್ ಚೈನನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಡೆಪಾಸಿಟ್ ಅಡ್ರೆಸ್ ಬರುತ್ತೆ, ಅದ್ರ ಜೊತೆಗೆ ಡಾಗ್ಸ್ ಮೆಮೊ ಕೂಡ ಬರುತ್ತೆ. ಎರಡನ್ನೂ ಕೂಡ ಕಾಪಿ ಮಾಡ್ಕೊತೀರಾ, ತೊಗೊಂಬಂದಲ್ಲಿ ಪೇಸ್ಟ್ ಮಾಡ್ತೀರಾ. ಹಾಗೆ ಮೆಮೊ ಇದೆಯಲ್ಲ, ಡಾಗ್ಸ್ ಮೆಮೊ ಅಂದ್ಬಿಟ್ಟು ಇದು ಕಂಪಲ್ಸರಿ ಹಾಕಲೇಬೇಕು. ಮೆಮೊ ಹಾಕಲಿಲ್ಲ ಅಂದರೆ ನಿಮ್ಮ ಒಂದು ಟೋಕನ್ ಈ ಒಂದು ಎಕ್ಸ್ಚೇಂಜ್ಗೆ ಬರೋದಿಲ್ಲ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಡಾಗ್ಸ್ ಮೆಮೊನೂ ಹಾಕಿ ಹಾಗೆ ಡೆಪಾಸಿಟ್ ಅಡ್ರೆಸ್ನ ಸರಿಯಾಗಿ ಹಾಕಿ ಮಿಸ್ ಅಂತೂ ಮಾಡ್ಕೊಬೇಡಿ. ಸೆಂಡ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ, ಸರಿ ಇದೆ ಅಂದ್ಬಿಟ್ಟು ಐ ಕನ್ಫರ್ಮನ್ನು ಕ್ಲಿಕ್ ಮಾಡ್ತು ಅಂದರೆ ಡೆಪಾಸಿಟ್ ಈಸ್ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ. ಆ್ಯಂಡ್ 23ನೇ ತಾರೀಕು ಆಗಸ್ಟ್ ಅಂತೂ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ತುಂಬ ಕಡೆ ನ್ಯೂಸ್ ಹೋಗ್ತಿರೋ ಪ್ರಕಾರ ಇಂಟರ್ನ್ಯಾಷನಲ್ ಡಾಗ್ಸ್ ಡೇ ಅಂದ್ಬಿಟ್ಟು 26ನೇ ತಾರೀಕು ಆಚರಣೆ ಮಾಡ್ತಾಯಿದ್ರಂತ. ಸೊ ಅದರಿಂದ 26ನೇ ತಾರೀಕಿಗೆ ಲಿಸ್ಟಿಂಗ್ ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಅಫಿಷಿಯಲಾಗಿ ಅವ್ರ ಕಡೆಯಿಂದ ಏನು ನ್ಯೂಸ್ ಬಂದಿಲ್ಲ, ನಾನು ಚೆಕ್ ಮಾಡಿದ ಪ್ರಕಾರ. ಮೇ ಬಿ ಅವರು ಒಂದು ವೆಬ್ಸೈಟ್ ಹಾಕಿರ್ಬೋದು. ಇನ್ ಕೇಸ್ ಈ ಒಂದು ನ್ಯೂಸ್ ಕನ್ಫರ್ಮ್ ಆಗ್ತು ಅಂದರೆ ಅದನ್ನು ಕೂಡ ನಾನು ಅಪ್ಡೇಟನ್ನು ಮಾಡ್ತೀನಿ. ನನಗೂ ಕೂಡ ಹಾಗೆ ಅನಿಸ್ತಾ ಇದೆ. ಏನಕ್ಕೆ ಲಾಂಚ್ ಪೂಲ್ನ ಅನೌನ್ಸ್ ಮಾಡಿದ್ದಾರೆ ಬೈನಾನ್ಸ್ ಕಡೆಯಿಂದ. ಮತ್ತು ಲಿಸ್ಟಿಂಗ್ ಬಂತು ಅಂದರೆ ಇವಾಗ ಕನ್ಫರ್ಮ್ ಆಗಿದೆ. ಇವತ್ತೆಷ್ಟು ಡೇಟು 21 ಅಲ್ವಾ, ಇನ್ನು 2 ಡೇಸ್ ಇದೆ. ಸೊ ನನ್ನ ಪ್ರಕಾರ 26ಕ್ಕೆ ಆಗಬಹುದು ಅಂದ್ಕೊಂಡಿದ್ದೀನಿ. ಏನು ತೊಂದರೆ ಇಲ್ಲ, ಇನ್ನೊಂದು 3 ಡೇಸ್ ಅಲ್ವಾ, ವೆಯ್ಟ್ ಮಾಡೋಣ. ಬಟ್ ಬೈನಾನ್ಸಲ್ಲಿ ಲಿಸ್ಟಿಂಗ್ ಆಗ್ತಿರೋ ತುಂಬಾ ಖುಷಿ ವಿಷಯ. ಏನಕ್ಕೆ ಏನು ಕೇಳ್ಬೋದು, ಬ್ರೋ ಬೈನಾನ್ಸ್ ಏನು ದೊಡ್ಡ ಲಿಸ್ಟಿಂಗ್ ಆಗಿಬಿಟ್ರೆ ಅನ್ಬೋದು. ಬಟ್ ಬೈನಾನ್ಸ್ ಬಂತು ಅಂದರೆ ಒಂದು ಒಂದು ದೊಡ್ಡ ಎಕ್ಸ್ಚೇಂಜ್ ಇಡೀ ವರ್ಲ್ಡಲ್ಲೇ ಕಂಪೇರ್ನ ಮಾಡ್ತು ಅಂದರೆ. ಆ್ಯಂಡ್ ಅಲ್ಲಿ ಏನಾದರೂ ಡೆಪಾಸಿಟನ್ನು ಮಾಡಿ ಟ್ರೇಡಿಂಗ್ ಸ್ಟಾರ್ಟ್ ಆಗ್ತು ಅಂದರೆ ವಾಲ್ಯೂಮ್ ಕೂಡ ಜಾಸ್ತಿ ಆಗ್ತದೆ. ವಾಲ್ಯೂಮ್ ಜಾಸ್ತಿ ಅಂದರೆ ಆಟೋಮೆಟಿಕಲಿ ಈ ಒಂದು ಟೋಕನ್ ಪ್ರೈಸ್ ಕೂಡ ಜಾಸ್ತಿ ಆಗ್ತದೆ. ಈ ಒಂದು ಟೋಕನ್ ಪ್ರೈಸ್ ಕೂಡ ಜಾಸ್ತಿ ಆಗ್ತು ಅಂದರೆ ನಮಗೆ ಸಿಗೋವಂಥ ಪ್ರಾಫಿಟ್ ಕೂಡ ಜಾಸ್ತಿ ಆಗ್ತದೆ. ಆ್ಯಂಡ್ ಬೈನಾನ್ಸಲ್ಲಿ ಲಿಸ್ಟಿಂಗ್ ಮಾಡೋದು ತುಂಬಾ ಕಷ್ಟದ ವಿಷಯ. ಅದರಲ್ಲೂ ಕೂಡ ಈ ಒಂದು ಟೋಕನ್ ಲಿಸ್ಟಿಂಗನ್ನು ಮಾಡಿದ ಅಂದರೆ ಇದು ನಮಗೂ ಹ್ಯಾಪಿ ನ್ಯೂಸ್. ಆ್ಯಂಡ್ ಆ ಒಂದು ಪ್ರಾಜೆಕ್ಟ್ ಕೂಡ ಕಂಡಿದ್ದು ಹ್ಯಾಪಿ ನ್ಯೂಸ್. ಸೊ ಡಾಗ್ಸ್ ಬಗ್ಗೆ ಇರುವಂತಹ ಅಪ್ಡೇಟ್ ಇಷ್ಟೇನೆ. ಇನ್ನು 23 ಆರ್ 26 ಕನ್ಫರ್ಮ್ ಮಾಡ್ಕೊಂಡು ನಾನು ಅದನ್ನು ನಿಮಗೆ ಟೆಲಿಗ್ರಾಮ್ಸಲ್ಲಿ ಪೋಸ್ಟನ್ನು ಮಾಡ್ತೀನಿ. ಯಾವ ದಿನ ಕನ್ಫರ್ಮ್ ಆಗುತ್ತೆ ಅಥವಾ ಇದ್ರ ಬಗ್ಗೆ ಬೇರೆ ನ್ಯೂಸ್ ಬಂತು, ಬೇರೆ ಅಪ್ಡೇಟನ್ನು ಬಂತು ಅಂದರೆ ಅದನ್ನು ಕೂಡ ನಾನು ನಿಮಗೆ ಪೋಸ್ಟನ್ನು ಮಾಡ್ತಾ ಇರ್ತೀನಿ. ಆ್ಯಂಡ್ ಈ ಒಂದು ಟೋಕನ್ನ ಹೇಗೆ ಸೆಲ್ ಮಾಡೋದು, ಹೇಗೆ ವಿಡ್ರಾ ಮಾಡೋದು ಅದನ್ನು ಕೂಡ ಅಷ್ಟೇ ಈ ಒಂದು ಚಾನಲ್ ಅಪ್ಡೇಟನ್ನು ಮಾಡ್ತೀನಿ. ಅದನ್ನು ಬಿಟ್ಟರೆ ನನ್ನ ಒಂದು ಚಾನಲ್ಗಳಿದೆ ಟೆಗ್ಗಸ್ ಅಂದ್ಬಿಟ್ಟು ಟೆಲಿಗ್ರಾಮ್ ಚಾನಲು, ಆ ಒಂದು ಚಾನಲ್ ಕೂಡ ಅಪ್ಡೇಟನ್ನು ಮಾಡ್ತೇನೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಿಗಬೇಡ ಹೊಸ ಅಪ್ಲಿಕೇಶನ್ ಹೊಸ ಬರ್ತೀನಿ. ಅಲ್ಲಿವರೆಗೆ ಬಾಬಾ ಗಾಯ್ಸ್, ಲವ್ ಯು ಆಲ್, ಟೇಕ್ ಕೇರ್.